ಹಾಸನದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘಿಸಿದ್ರ ಬಿಎಲ್ಒಗಳು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮತದಾರರನ್ನ ದೇವಸ್ಥಾನಕ್ಕೆ ಕರೆಸಿಕೊಂಡು ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಹಾಸನ ಜಿಲ್ಲೆ ಅರಸೀಕೆರೆ ಪಟ್ಟಣದ ಮಾರುತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಮನೆ ಸಮೀಕ್ಷೆ ಬದಲು ದೇವಸ್ಥಾನದಲ್ಲಿ ಮತದಾರರ ಪರಿಷ್ಕರಣೆ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು, ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರು. ಮತ್ತೆ ಅಗೈನ್ ಅದೇ ರೀತಿ ಆಗ್ತಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮನೆ ಮನೆಗಳಿಗೆ ಹೋಗಿ ಏನಿದೆ ಸಮೀಕ್ಷೆಯನ್ನ ಮಾಡಬೇಕು, ಬಟ್ ಆದ್ರೆ ಅದನ್ನ ಹೊರತುಪಡಿಸಿ ದೇವಸ್ಥಾನದಲ್ಲಿ ಈ ರೀತಿ ಮಾಡಿಕೊಂಡು ಅಲ್ಲಿ ಕರೆಸ್ಕೊಂಡು ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲೇ ಕುಳಿತುಕೊಂಡು ಅರ್ಜಿಗಳನ್ನ ಭರ್ತಿ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಥಮ್. ಈಗ ಫೋನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರಥಮ್, ನಾವು ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲೂ ಕೂಡ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಆಕ್ಷೇಪ ವ್ಯಕ್ತವಾಗಿತ್ತು. ಯಾವುದೇ ಕಾರಣಕ್ಕೂ ಈ ತಪ್ಪು ಆಗಬಾರದು, ಮನೆ ಮನೆಗಳಿಗೆ ಹೋಗಿ ಏನು ಅಲ್ಲಿ ಕುಳಿತುಕೊಂಡು ಮಾಹಿತಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ. ಬಟ್ ಬಿಎಲ್ಒಗಳು ಮತ್ತೆ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರಲ್ಲ, ಹೇಳೋರು ಕೇಳೋರು ಯಾರು ಇಲ್ವಾ? ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಮಾನಸ, ಏನಂತ ಹೇಳಿದ್ರೆ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಾ ಇದೆ. ಆದ್ರೆ ಕೆಲವು ಕಡೆಗಳಲ್ಲಿ ಬಿಎಲ್ಒಗಳು ಮಾಡುವಂತಹ ಕೆಲಸದಿಂದಾಗಿ ಇಡೀ ಪ್ರಕ್ರಿಯೆ ಒಂದ್ ರೀತಿ ಇಡೀ ಪ್ರಕ್ರಿಯೆ ಮೇಲೆ ಅನುಮಾನ ಮೂಡುವಂತ ಕೆಲಸ ಆಗ್ತಿರುವಂತಕ್ಕೆ ಒಂದ್ ಕಡೆ ಇತ್ತೀಚೆಗಷ್ಟೇ ಹಾಸನ ಜಿಲ್ಲೆಯ ಬೇಲೂರಿನಲ್ಲೇ ಇಂಥದೇ ಒಂದು ಘಟನೆ ನಡೆದಿರುವಂತದ್ದು. ಸಮುದಾಯ ಭವನದಲ್ಲಿ ಒಂದಷ್ಟು ಜನರನ್ನ ಕರ್ಕೊಂಡು ಅಲ್ಲಿ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಇದೀಗ ಅದೇ ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಅರಸೀಕೆರೆ ಪಟ್ಟಣದ ಮಾರುತಿ ನಗರದಲ್ಲಿ ಇವತ್ತು ಬೆಳಿಗ್ಗೆ ಬಿಎಲ್ಒಗಳು ಆ ಮಾರುತಿ ನಗರ ಪಟ್ಟಣದ ದೇವಾಲಯದ ಆವರಣದಲ್ಲಿ ನೋಡ್ತಾ ಇರ್ಬೋದು. ವಿಜಯದಲ್ಲಿ ಆ ಚೇರ್ಗಳನ್ನ ಕೂಡ ಸೆಟ್ ಅಪ್ ಮಾಡಿರುವಂತೆ ಮಾಹಿತಿ ಸಂಗ್ರಹ ಮಾಡ್ಲಿಕ್ಕೆ ಈಗಾಗಲೇ ಆ ಚೇರ್ಗಳನ್ನೆಲ್ಲ ರೆಡಿ ಮಾಡಿ ಅಲ್ಲಿಗೆ ಅಲ್ಲಿನ ನಿವಾಸಿಗಳನ್ನ ದೇವಸ್ಥಾನದ ಆವರಣಕ್ಕೆ ಕರೆಸ್ಕೊಂಡು ಅಲ್ಲಿ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಸಾರ್ವಜನಿಕರು ಕೂಡ ಅಲ್ಲಿದ್ದಂತವ್ರು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಏನು ಮನೆ ಮನೆಗೆ ತೆರಳಿ ಅಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡ್ಬೇಕು, ಆದ್ರೆ ಇದ್ಯಾ ಎಷ್ಟು ಮಟ್ಟಿಗೆ ಸರಿ ಏನೋ ಪ್ರಶ್ನೆನೂ ಕೂಡ ಬಿಎಲ್ಒಗಳಿಗೆ ಇಡುವಂತದ್ದು. ಅಂದ್ರೆ ಪ್ರತಿನಿತ್ಯ ಕೂಡ ಮನೆ ಮನೆಗಳಿಗೆ ಹೋಗಿ ಬಿಎಲ್ಒಗಳು ಮಾಹಿತಿ ಸಂಗ್ರಹ ಮಾಡೋದ್ರೆ ಒಂದ್ ರೀತಿ ಉಲ್ಲಂಘನೆ, ಏನು ಮನೆ ಮನೆಗೆ ತೆರಳಿ ಸಂಗ್ರಹ ಮಾಡುವಂತ ಕೆಲಸವನ್ನ ಉಲ್ಲಂಘನೆ ಮಾಡಿದ್ದಾರೆ ಬಿಎಲ್ಒಗಳು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರತಾಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.